ಕೇರಳ ಮೂಲದ ನರ್ಸ್ ನಿಮಿಷಾ ಪ್ರಿಯಾ ಮರಣ ದಂಡನೆ ರದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೆಮೆನ್ನಲ್ಲಿ ನರ್ಸ್ ಗಲ್ಲು ಶಿಕ್ಷೆ ತಪ್ಪಿಸಿದ್ದು ಕನ್ನಡಿಗ ಶರೀಫ್ ಅವರು ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಿತ್ತು ಎಲ್ಲರಿಗೂ ಕೂಡ. ಡಾಕ್ಟರ್ ಮೌಲಾ ಶರೀಫ್ ಅವರು ಕೇರಳ ಮೂಲದ ನರ್ಸ್ ಏನಿದ್ರು ನಿಮಿಷಾ ಪ್ರಿಯಾ ಅವರ ಮರಣ ದಂಡನೆಯನ್ನು ತಪ್ಪಿಸಿದ್ರು, ಅಂದರೆ ರದ್ದುಪಡಿಸಿದ್ರು. ಡಾಕ್ಟರ್ ಮೌಲಾ ಶರೀಫ್ ಅವರಿಗೆ ಇದೀಗ ಸಿದ್ಧಗಂಗಾ ಮಠದ ಸ್ವಾಮೀಜಿಗಳು ಅಭಿನಂದಿಸಿದ್ದಾರೆ. ಯೆಮೆನ್ ಸರ್ಕಾರ ಸಂತ್ರಸ್ತರ ಕುಟುಂಬದ ಜೊತೆಯಲ್ಲಿ ಮಾತನಾಡಿದ್ರು ಶರೀಫ್ ಅವರು. ಮೌಲಾ ಶರೀಫ್ ಅವರು ಮಾತನಾಡಿ ಈ ಒಂದು ಗಲ್ಲು ಶಿಕ್ಷೆ ಏನಿತ್ತು ಅದನ್ನು ತಪ್ಪಿಸಿದ್ರು. ಮರಣ ದಂಡನೆ ಶಿಕ್ಷೆಯನ್ನು ರದ್ದು ಮಾಡಿದ್ದಂತಹ ಡಾಕ್ಟರ್ ಮೌಲಾ ಶರೀಫ್ ಅವರನ್ನು ಅಭಿನಂದಿಸಿದ್ದಾರೆ. ಶರೀಫ್ ಅವರ ಕಾರ್ಯವನ್ನು ಸಿದ್ಧಗಂಗಾ ಮಠದ ಸ್ವಾಮೀಜಿಗಳು ಶ್ಲಾಘನೆ ಮಾಡಿದ್ದಾರೆ. ಸಿದ್ಧಗಂಗಾದ ಸಿದ್ಧಲಿಂಗ ಸ್ವಾಮೀಜಿಗಳು ಶ್ಲಾಘಿಸಿದ್ದಾರೆ. ಶ್ರೀಗಳ 63ನೇ ಹುಟ್ಟುಹಬ್ಬ ಅಂಗವಾಗಿ ಸಭೆ ನಡೆದಿತ್ತು. ಈ ಸಭೆಯಲ್ಲಿ ಮಾತನಾಡಿ ಅಭಿನಂದನೆ ಸಲ್ಲಿಸಿದ್ದಾರೆ. ಡಾಕ್ಟರ್ ಮೌಲಾ ಶರೀಫ್ ಅವರದ್ದು ಮಾತ್ರ ಹೃದಯ ಅಂತ ಶ್ರೀಗಳು ಗುಣಗಾನ ಮಾಡಿದ್ದಾರೆ. ಇನ್ನು ಭಾರತ ಸರ್ಕಾರ ಕೂಡ ಈ ವಿಚಾರದಲ್ಲಿ ಕೈ ಚೆಲ್ಲಿತ್ತು. ನಮ್ಮದು ಯಾವುದೇ ರೀತಿಯಾದಂತಹ ವಿದೇಶಾಂಗ ನೀತಿಗಳಿಲ್ಲ, ಯೆಮೆನ್ ಜೊತೆಗೆ ಯಾವುದೇ ರೀತಿಯಲ್ಲೂ ಕೂಡ ಒಪ್ಪಂದಗಳಿಲ್ಲ ಅಂತ ಕೇಂದ್ರ ಸರ್ಕಾರ ಕೂಡ ಕೈ ಚೆಲ್ಲಿ ಕುಳಿತಿತ್ತು. ಇದೇ ಸಂದರ್ಭದಲ್ಲಿ ನಿಮಿಷಾ ಪ್ರಿಯಾ ಅವರನ್ನು ಈ ಮರಣದಂಡನೆ ಶಿಕ್ಷೆಯಿಂದ ಪಾರು ಮಾಡಿದ್ದು ಡಾಕ್ಟರ್ ಮೌಲಾ ಶರೀಫ್ ಅವರು. ಯೆಮೆನ್ ಸರ್ಕಾರದ ಜೊತೆಗೆ ಮಾತನಾಡಿದ್ರು. ಇದರ ಜೊತೆಗೆ ಭಾರತ ಸರ್ಕಾರದ ಜೊತೆಗೆ ಅವರು ಮಾತನಾಡಿ ಎರಡೂ ಸರ್ಕಾರಗಳ ನಡುವೆ ಒಂದು ಬ್ರಿಡ್ಜ್ ಆಗಿ ವರ್ಕ್ ಮಾಡಿದ್ದು ಡಾಕ್ಟರ್ ಮೌಲಾ ಶರೀಫ್ ಅವರು. ಹೀಗಾಗಿ ಅವರ ಕಾರ್ಯವನ್ನು ಇದೀಗ ಸಿದ್ಧಗಂಗಾ ಸ್ವಾಮೀಜಿಗಳು ಶ್ಲಾಘನೆ ಮಾಡಿದ್ದಾರೆ. ಯೆಮೆನ್ ಸರ್ಕಾರ ಹಾಗೂ ಸಂತ್ರಸ್ತ ಕುಟುಂಬದ ಜೊತೆಗೆ ಶರೀಫ್ ಅವರು ಮಾತನಾಡಿದ್ರು. ಮರಣ ದಂಡನೆ ಶಿಕ್ಷೆಯನ್ನು ರದ್ದುಪಡಿಸೋದಕ್ಕೆ ಪ್ರಮುಖ ಪಾತ್ರ ವಹಿಸಿದ್ರು. ಹೀಗಾಗಿ ಡಾಕ್ಟರ್ ಮೌಲಾ ಶರೀಫ್ ಅವರ ಕಾರ್ಯವನ್ನು ಸಿದ್ಧಗಂಗಾದ ಸಿದ್ಧಲಿಂಗ ಸ್ವಾಮೀಜಿಗಳು ಶ್ಲಾಘನೆ ಮಾಡಿದ್ದಾರೆ. ಶ್ರೀಗಳಿಗೆ 63ನೇ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬದ ಅಂಗವಾಗಿ ಒಂದು ಸಭೆ ನಡೆದಿತ್ತು. ಸಭೆಯಲ್ಲಿ ಅಭಿನಂದನೆ ಸಲ್ಲಿಸಿದ್ದಾರೆ. ಡಾಕ್ಟರ್ ಮೌಲಾ ಶರೀಫ್ ಅವರದ್ದು ಮಾತ್ರ ಹೃದಯ ಅಂತ ಶ್ರೀಗಳು ಗುಣಗಾನ ಮಾಡಿದ್ದಾರೆ.